ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇಂದು ನಮ್ಮ RCB ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗ್ತಿದ್ದಾರೆ. ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ. ಬದ್ಧ ವೈರಿಗಳ ಕದನ ಮತ್ತೊಮ್ಮೆ. ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಸೊ ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಪಾಟೀಲ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಸರ್, ಇನ್ನು ನಾನು ಆಗಲೇ ಹೇಳ್ದಂಗೆ ಒಂದು ಬದ್ಧ ವೈರಿಗಳ ಕದನ, ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಹೇಗಿರ್ಬೋದು ಸರ್ ಇವತ್ತಿನ ಮ್ಯಾಚ್? ಬದ್ಧ ವೈರಿಗಳ ಕದನ ಖಂಡಿತವಾಗ್ಲೂ ಬಿದ್ದ ವೈರಿಗಳ ಜೊತೆ ನಾವು ನಡೆಸಬೇಕಾಗಿದೆ. ಕೆಳಗಡೆ ಬಿದ್ದಿದ್ದಾರೆ CSKದವರು, ಕೊನೆಯ ಸ್ಥಾನದಲ್ಲಿದ್ದಾರೆ. ಬಟ್ ಒಂದೇನು ಗೊತ್ತಾ, ಇವತ್ತು ಅವ್ರು ಕಳ್ಕೊಳ್ಳೋದೇನೂ ಇಲ್ಲ. ನಾವು ಕಳ್ಕೊಳ್ಳೋದು, ನಾವೇನಾದ್ರೂ ಸೋದ್ರೆ ಕಳ್ಕೊಳ್ಳೋದು ಜಾಸ್ತಿ, ಕಳ್ಕೊಂಡ್ಬಿಡ್ತೀವಿ, ಭಾಳ ಕಳ್ಕೊತೀವಿ. ಆದರೆ ಅವ್ರಿಗೆ ಕಳ್ಕೊಳ್ಳೋದಿಲ್ಲ. ಅವ್ರಿಗೆ ಪ್ರತಿಷ್ಠೆಯ ಪ್ರಶ್ನೆ ಒಂದೇ. ಇದೇ ಅಂಗಳದಲ್ಲಿ ಕಳೆದ ಸೀಸನ್ನಲ್ಲಿ CSKಗೆ ಆದಂತಹ ಅವಮಾನವನ್ನು ಅವರು ಮೆಟ್ಟಿ ನಿಲ್ಲಬೇಕಾಗಿದೆ. ನಾವು ಆ ಒಂದು ಸಿಂಹಳಿಯರ ಒಂದು ಏನಿತ್ತಲ್ಲ ಕ್ರೇಜು, ಅದನ್ನು ಮತ್ತೆ ಮರುಕಳಿಸ್ಬೇಕಾಗಿದೆ. ಎರಡು ಆಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಕುತೂಹಲ. ಇದೆಲ್ಲದರ ನಡುವೆ ಮಳೆಯ ಒಂದು ಆತಂಕ, ಯಾಕೆಂದರೆ ಪ್ರತಿದಿನ ಮಳೆ ಬರ್ತಾನೆ ಇದೆ. ಅದನ್ನು ಆಮೇಲೆ ಮಾತಾಡೋಣ. ಬಟ್ ಒಂದು ಲೆಕ್ಕಾಚಾರದಲ್ಲಿ ಇವತ್ತು CSKದವ್ರನ್ನ ಈಸಿಯಾಗಿ ಸೋಲಿಸ್ತಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. RCB ರೆಡ್ ಆರ್ಮಿ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ. ಒಂದು ಲೆಕ್ಕಾಚಾರದಲ್ಲಿ CSK ಈ ರೀತಿಯಾದಂಥ ಹೀನಾಯ ಪ್ರದರ್ಶನ, ಇಷ್ಟು ಕೆಟ್ಟದಾಗ ಆಡ್ತಾರೆ, ಮೈ ಗಾಡ್, ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಅದು ಕೂಡ ಯಾರೋ ಹೊಸ ಕ್ಯಾಪ್ಟನ್ ಇದ್ದಾರಪ್ಪ ಅನನುಭವಿ ಅಂತ ಅಂದರೆ ಅದಾದರೂ ಒಂದು. ಅದು ನಮ್ಮ ಧೋನಿ ಇದ್ದು, ಇಷ್ಟು ವಿಶ್ವ ಚಾಂಪಿಯನ್ ಆಟವನ್ನು ಆಡಿದಂಥ ನಾಯಕನಾಗಿದ್ದು, ನನಗನ್ಸಿದ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಯಾವೊಬ್ಬ ಅಭಿಮಾನಿಗಳು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಾಸ್ಟ್ ಸೀಸನ್ಗೆ ನಾನು ತೊಗೊಂಬರ್ತೀನಿ. ಲಾಸ್ಟ್ ಸೀಸನ್ನು ನಾವು RCB ಅವರು ಹೊರಗಡೆ ಬಿದ್ದ ತಕ್ಷಣವೇ CSK ಫ್ಯಾನ್ಸ್ ಏನು ಆ ಕೇಕ್ನ ಕಟ್ ಮಾಡಿದ್ದೇನು, ಸೆಲೆಬ್ರೇಷನ್ ಮಾಡಿದ್ದೇನು, ಒಬ್ಬೊಬ್ಬ ಮೆರೆದಾಡಿದ್ರು. ಅದಾದ ನಂತರ ಈಗ ಪ್ರತಿಯೊಬ್ಬರು ಆ ಬೆಂಚಿಗೆ ಕೂತ್ಕೊಂಡು ಅಯ್ಯೋ ಏನಾಯ್ತಿದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಹಾಗಂತ ಹೇಳಿ CSK ತುಂಬ ವೀಕ್ ಟೀಮ್ ಅಂತ ಅನ್ಕೋಬೇಡಿ. ಯಾವಾಗಲಾದರೂ ಪುಟ್ಟಿದ್ದು ಹೇಳುತ್ತೆ. ಅದರಲ್ಲೂ ಕೂಡ ನಮ್ಮ RCB ಜೊತೆ ಅಂದ ತಕ್ಷಣವೇ ಒಂದು ಸ್ವಲ್ಪ ಜಾಸ್ತಿನೇ ಎನರ್ಜಿ. ನಾನು ಮೊದಲೇ ಆರಂಭದಲ್ಲೇ ಹೇಳಿದೆ, ಕಳ್ಕೊಳ್ಳೋದು ಏನೂ ಇಲ್ಲ CSKಗೆ. ಅವರು ಕೆಲವೊಂದು ಪ್ರತಿ ಸೀಸನಲ್ಲಿ ಏನು ಗೊತ್ತಾ, ಈ ಲಾಸ್ಟ್ ಇದ್ದವರು ಒಂದು ಇಬ್ಬರು ಮೇಲ್ಗಡೆ ಇದ್ದವ್ರನ್ನ ಎಳ್ಕೊಂಡೇ ಹೋಗ್ತಾರೆ. ಆ ಪರಿಸ್ಥಿತಿ ನಮ್ಗೆ ಆಗಬಾರ್ದು ಅಷ್ಟೇ. ಈಗಿನ ನಮ್ಮ ಫಾರ್ಮ್ ನೋಡಿದರೆ, ನಮ್ಮಲ್ಲಿರುವಂಥ ಬ್ಯಾಟ್ಸ್ಮನ್ನು ಬೌಲರ್ಗಳು ಒಂದು ಒಳ್ಳೆ ಫಾರ್ಮ್ ನೋಡಿದರೆ ಖಂಡಿತವಾಗ್ಲೂ ಅದು ಆಗಲ್ಲ. ಬಟ್ CSKನ ಹಗುರವಾಗಂತೂ ಪರಿಗಣಿಸೋದಕ್ಕಾಗಲ್ಲ. ಲಾಸ್ಟ್ ಸೀಸನ್ನಲ್ಲಿ ಇಲ್ಲೇ ಅವ್ರಿಗೆ ಅವಮಾನ ಮಾಡಿರೋದ್ರಿಂದ ಇಲ್ಲೇ ಅವ್ರಿಗೆ ಸೇಡು ತೀರಿಸ್ಕೊಳ್ಳುವಂಥ ಒಂದು ತವಕ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಅಂತಂದರೆ, ಇವತ್ತು ಕೊಹ್ಲಿ ಒಂದು ಕಮ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾಕೆಂದರೆ ಕಳೆದ 4-5 ಪಂದ್ಯಗಳಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ನ ಮಾಡ್ತಾನೆ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಇರಲಿ, ಸೆಕೆಂಡ್ ಬ್ಯಾಟಿಂಗ್ ಇರಲಿ, ಅವರೊಂದು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ. ಬೌಲರ್ಸ್ಗಳು ತುಂಬ ಅದ್ಭುತವಾಗಿ ಅವರ ಒಂದು ಕಾರ್ಯವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ RCB ಹಾಟ್ ಫೇವ್ರೇಟ್ ಇವತ್ತು. ಗೆಲ್ಲುವಂಥ 90% ಚಾನ್ಸಸ್ RCB ಕಡೆಗಿದೆ. ಎಲ್ಲಿ CSKದವರು ಆ ಲೂಸ್ ಪಾಯಿಂಟ್ಸ್ಗಳು ಏನಿದಾವಲ್ಲ ಅದನ್ನೆಲ್ಲ ಹಿಡ್ಕೊಂಡು ಪ್ಲಸ್ ಮಾಡಿಕೊಂಡು ಇವತ್ತು ಬಿಗ್ ಮಾರ್ಜಿನಲ್ಲಿ ಗೆದ್ದು ನೆಟ್ ರನ್ ರೇಟ್ ಕೂಡ ಪ್ಲಸ್ ಮಾಡಿಕೊಳ್ಳುವಂಥ ಒಂದು ಪ್ರಮೇಯವನ್ನು ಇವತ್ತು RCB ಅವ್ರು ಮಾಡ್ಕೋಬೋದು ಅಂತ ನಾನು ಅನ್ಕೋತೀನಿ. ಓಕೆ ಸರ್, ಇನ್ನು ಈ ಮಳೆ ಬಗ್ಗೆ ಮಾತಾಡೋದಾದ್ರೆ, ಐ ಥಿಂಕ್ 2 ದಿನದಿಂದನೂ ನಾವು ನೋಡ್ತಾನೆ ಇದೀವಿ, ಸಂಜೆ ಮೇಲೆ ಮಳೆ ಬರ್ತಾನೆ ಇದೆ. ಜೊತೆಗೆ ಇವತ್ತಿನ ವೆದರ್ ರಿಪೋರ್ಟ್ ಕೂಡ ಸಂಜೆ ಮಳೆ ಆಗುತ್ತೆ ಅಂತಾನೆ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದು, ಒಂದು ಖಂಡಿತ ಮಳೆ ಭಯ ಅಂತೂ ಇದ್ದೇ ಇದೆ. ಬಟ್ 2-3 ದಿನದ ಮಳೆಯನ್ನು ನೋಡಿದರೆ ತುಂಬ ವೇಗವಾಗಿ, ಅಂದರೆ ರಭಸವಾಗಿ ಮಳೆ ಬೀಳ್ತಾ ಇದೆ, ಆಮೇಲೆ ಸ್ಟಾಪ್ ಆಗ್ತಾ ಇದೆ. ನಮ್ಮ RCB ಕ್ರೀಡಾಂಗಣ ಅಂದರೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಹೇಗಿದೆ ಅಂತಂದರೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ನೀನು ಎಷ್ಟೇ ಮಳೆ ಜೋರಾಗಿ ಬಂದರೂ ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹಿಂಗೆ ಹೋಗುತ್ತೆ. ಆ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆ ಏನು ಅಂತಂದರೆ, ಕಂಟಿನ್ಯೂಸ್ ಆಗಿ ಮಳೆ ಬರಬಾರ್ದು. ಜೋರಾಗಿ ಬೇಕಾದಷ್ಟು ಜೋರಾಗಿ ಬರಲಿ. ಅದು 1 ಅವರ್ ಬೇಕಾದ್ರೆ ಸಿಕ್ಕಾಬಿಟ್ಟು ಏನು ಬೆಂಗಳೂರಿಗೆ ಕೊಚ್ಕೊಂಡು ಹೋಗುತ್ತೆ ಅಷ್ಟು ಜೋರಾಗಿ ಮಳೆ ಬಂದರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೀರು ನಿಂದ್ರಲ್ಲ. ಇದನ್ನು ತುಂಬ ಇಡೀ ವಿಶ್ವದಾದ್ಯಂತ ಈ ಒಂದು ಟೆಕ್ನಾಲಜಿಯನ್ನು ತುಂಬ ಹಾಡಿ ಹೊಗಳಿದ್ದಾರೆ. ನಾನು ಲಾಸ್ಟ್ ಟೈಮ್ ಮಳೆ ಬಂದಾಗ ಅಲ್ಲಿ ಹೋದಾಗ ಆ ನೀರು ಸಡನ್ಲಿ ಬಂದ ತಕ್ಷಣವೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಂದಿರಲಿಲ್ಲ ಅಲ್ಲಿ, ಅಷ್ಟು ಚೆನ್ನಾಗಿ ಹಿಂಗೋಯ್ತು. ಇವತ್ತು ಕೂಡ ಹಾಗೆ ಆಗುತ್ತೆ. ಮಳೆ ನಿಲ್ಲುತ್ತೆ, ಜೋರಾಗಿ ಬಂದರೂ ಕೂಡ ನಿಲ್ಲುತ್ತೆ. ಮ್ಯಾಚ್ 10 ಖಂಡಿತವಾಗ್ಲೂ ಪ್ರಾಬ್ಲಮ್ ಇಲ್ಲ. ಮಳೆ ಖಂಡಿತವಾಗ್ಲೂ ವೆದರ್ ಬರುತ್ತೆ ಅನ್ನುವಂಥದ್ದು ಮುನ್ಸೂಚನೆ ಕೊಟ್ಟಿದ್ದಾರೆ. ಬಟ್ ಮ್ಯಾಚ್ ಕೂಡ ನಡೆಯಲ್ಲ ಅಂತಿಲ್ಲ. ಒಂದು 10 ಓವರ್ ಆದರೂ ಮಿನಿಮಮ್ ನಡೆಯುತ್ತೆ. ಓಕೆ ಸರ್, ಇನ್ನು 2 ಟೀಮ್ಗೆ ಬರೋದಾದರೆ, ಮೊದಲು RCB ತಂಡದ ಪ್ಲಸ್ ಆ್ಯಂಡ್ ಮೈನಸಸ್.
RCBಗೆ ನನಗೆ ಮೈನಸ್ಗಳು ಏನು ಕಾಣಿಸ್ತಾ ಇಲ್ಲ. ಮೈನಸ್ ಅಂದರೆ ಲಾಸ್ಟ್ ಪಂದ್ಯದಲ್ಲಿ ಸಾಲ್ಟ್ ಜ್ವರ ಬಂದಿತ್ತು, ಅವ್ರು ಕಮ್ಬ್ಯಾಕ್ ಆಗಿದ್ದಾರೆ. ಆಡ್ತಾರ ಇಲ್ಲೋ ಅನ್ನುವಂಥ ಡೌಟ್ ಇದೆ ಖಂಡಿತವಲ್ಲ. ಅದು ಒಂದು ಮೈನಸನ್ನು ಬಿಟ್ಟರೆ ನನಗೆ ಎಲ್ಲೂ ಮೈನಸ್ಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ಬ್ಯಾಟಿಂಗ್ ವಿಭಾಗದಲ್ಲಿ ಆರಂಭಿಕ ಜೋಡಿ ತುಂಬ ಚೆನ್ನಾಗಿ ರನ್ ಹೊಡಿತಾ ಇದೆ. ಸಾಲ್ಟ್ ಆಗಿರ್ಬೋದು, ಬೆಥೆಲ್ ಒಂದು 2-3 ಶಾಟ್ಸ್ಗಳನ್ನ ನೋಡಿದರೆ ಖಂಡಿತವಲ್ಲೂ ಇವತ್ತು ಮಾತ್ರ ಬಿಗ್ ಹಿಟ್ಗಳು ಬರುವಂಥ ಚಾನ್ಸಸ್ ಇದೆ. ಮಧ್ಯಮ ಕ್ರಮಾಂಕದಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಪಟೇದಾರ ಇರ್ಬೋದು, ಜಿತೇಶ್ ಶರ್ಮಾ ಇದು, ಟೀಮ್ ಡೇವಿಡ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮದು, ಅಲ್ಲೂ ಪ್ರಾಬ್ಲಮ್ ಇಲ್ಲ. ಇನ್ನು ಆಲ್ರೌಂಡರ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ನಮಗೆ ಪಾಂಡ್ಯ ಈ ವರ್ಷದ ದೇವರು ಅಂತ ಅನ್ಬೋದು. 2-3 ಮ್ಯಾಚನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಮೂಡಿ ಬರ್ತಾ ಇದೆ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಯಾವ ಒಂದು ತಂಡದ ಬಾಲಿಂಗ್ ಕೂಡ ನಮ್ಮ ಥರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹ್ಯಾಸಲ್ವುಡ್ ಆಗಿರ್ಬೋದು, ಭುವಿ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು, ಸುಯೇಶ್ ಶರ್ಮಾ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ನನಗನ್ನಿಸಿದ ಮಟ್ಟಿಗೆ RCBಲಿ ನೋ ಪ್ರಾಬ್ಲಮ್ಸ್, ಏನೂ ಪ್ರಾಬ್ಲಮ್ಮೇ ಇಲ್ಲ. ಒಂದು ಸ್ವಲ್ಪ ಚಿನ್ನಸ್ವಾಮಿ ಕ್ರೀಡಾಂಗಣ ಬಂದ ತಕ್ಷಣ ಪ್ರಾಬ್ಲಮ್ಸ್ಗಳು ಕಾಣಿಸ್ತಾವೆ, ಬಟ್ ಆದರೂ ಮೇಲ್ನೋಟಕ್ಕೆ ಪೇಪರ್ ವೈಸ್ ಖಂಡಿತವಾಗ್ಲೂ ಏನು ಪ್ರಾಬ್ಲಮ್ಸ್ ಕಾಣಿಸ್ತಾ ಇಲ್ಲ. ಓಕೆ, ಇನ್ನು ಚೆನ್ನೈ ಟೀಮ್ಗೆ ಬಂದರೆ ಅದರ ಪ್ಲಸ್ ಆ್ಯಂಡ್ ಮೈನಸಸ್. ಅಯ್ಯೋ, ಎಲ್ಲಿ ಪ್ಲಸ್ ಏನು ಹುಡ್ಕೋದು ಇವ್ರ ಹತ್ರ? ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಪ್ಲಸ್ ಅಂದರೆ ಸ್ಯಾಮ್ ಕರನ್ ಲಾಸ್ಟ್ ಪಂದ್ಯದಲ್ಲಿ ತುಂಬ ಅದ್ಭುತವಾಗಿ ಆಡಿದರು. ಆ ಒಂದು ಇಷ್ಟು ದಿವಸ ಬೆಂಚ್ ಕಾಯಿಸಿದ್ರಲ್ಲ, ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಮೇಲಿಂದ ಕೆಳಗೆ ಲಾಸ್ಟ್ವರೆಗೂ ಕೂಡ ಮೈನಸ್ಗಳನ್ನೇ ನೋಡ್ಬೋದು. ಈ ಫಸ್ಟ್ ಟೈಮ್ ಅನಿಸುತ್ತೆ ಇವರು ಅನ್ಕ್ಯಾಪ್ಡ್ ಪ್ಲೇಯರ್ಗಳನ್ನು ಆರಂಭಿಕ ಜೋಡಿಯಾಗಿ ಕಳಿಸ್ತಾ ಇರೋದು, ಆದರೆ ಸಕ್ಸಸ್ ಹೊಂದಿಲ್ಲ, ಫೇಲ್ಯೂರ್. ನೋಡಿ, ಶೇಖ್ ರಶೀದ್ ಖಂಡಿತವಾಗ್ಲೂ ಬ್ಯಾಡ್ ಫಾರ್ಮ್ನ ಮುಂದೆ ಈತ ಟೆಸ್ಟ್ ಪ್ಲೇಯರ್, ದಯವಿಟ್ಟು ಇವ್ರನ್ನ ಕೂರಿಸಿಬಿಡಿ. ನನಗಂತೂ ಇಂಪ್ರೆಸ್ ಏನಾಗಿಲ್ಲ. ಮೊದಲ ಪಂದ್ಯದಲ್ಲಿ ಒಂದು ಸ್ವಲ್ಪ 160 ಸ್ಟ್ರೈಕ್ ರೇಟ್ ಬ್ಯಾಟ್ ಬೀಸಿರ್ಬೋದು, ಬಟ್ 2-3 ಪಂದ್ಯಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಏನಪ್ಪ ಟೆಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಆಯುಷ್ ಮಾತ್ರ ಒಳ್ಳೆ ಬ್ಯಾಟಿಂಗ್ ಇದೆ ಖಂಡಿತವಾಗ್ಲೂ. ಈತ ಏನಾದರೂ ಒಂದು 6-7 ಓವರ್ ತನಕ ನಿಂತ್ಕೊಂಡ್ರೆ ಬಿಗ್ ಸ್ಕೋರ್ ಬರ್ತವೆ. ಒಂಥರ ಫಿಲ್ ಸಾಲ್ಟ್ ಥರ ಬಿಗ್ ಹಿಟ್ಗಳನ್ನು ಮಾಡುವಂಥ ಆಟಗಾರ, ಒಳ್ಳೆ ಆಟಗಾರ, ಬಟ್ ಬಿಗ್ ಸ್ಕೋರ್ ಬರ್ತಾ ಇಲ್ಲ. ಇನ್ನು ಬ್ರೇವಿಸ್ ತುಂಬ ಒಳ್ಳೆ ಬ್ಯಾಟಿಂಗ್ ಕಂಡುಕೊಂಡಿದ್ದಾರೆ, ಬಿಗ್ ಸ್ಕೋರ್ ಬರ್ತಾ ಇದೆ. ಆದರೆ ಇವರು ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ನಿಲ್ತಾ ಇಲ್ಲ, ಅದೇ ಒಂದು ಮೈನಸ್ಸು. ಇನ್ನು ನಾನು ಆವಾಗಲೇ ಹೇಳಿದೆ, ಸ್ಯಾಮ್ ಕರನ್ ಕಮ್ಬ್ಯಾಕ್ ತುಂಬ ಚೆನ್ನಾಗಿ ಲಾಸ್ಟ್ ಮ್ಯಾಚ್ನಲ್ಲಿ ಆಡಿದರು, ಬಟ್ ಅವ್ರ ಆಟ ವ್ಯರ್ಥ ಆಯಿತು. ಕೊನೆಗೂ ಬೌಲರ್ಸ್ಗಳಿಂದ ಸೋತರು. ರವೀಂದ್ರ ಜಡೇಜಾ ಓಕೆ ಪ್ರದರ್ಶನ, ಆತ ಹೊಗಳು ಹಂಗೂ ಇಲ್ಲ, ಈ ಕಡೆ ತೆಗಳು ಹಂಗೂ ಇಲ್ಲ, ಓಕೆ ಇದೆಯಾ ಅನ್ನೋ ಥರ ಇದೆ. ಆಮೇಲೆ ದೀಪಕ್ ಕೂಡ ವರ್ಸ್ಟ್ ಅಂದರೆ ವರ್ಸ್ಟು. MS ಧೋನಿ ಅವರ ಕೆಪಾಸಿಟಿಗೆ ತಕ್ಕಂಗೆ ಆಡ್ತಾ ಇಲ್ಲ. ದಯವಿಟ್ಟು ಈ ಸರಿ ರಿಟೈರ್ ಕೊಟ್ಬಿಡಿ ಸರ್, ಇನ್ನೂ ಮತ್ತು ಆಡಿದರೆ ತುಂಬ ಕಷ್ಟ ಆಗುತ್ತೇನೋ ನಿಮ್ಮ ತಂಡಕ್ಕೆ, ನಮಗೆಲ್ಲ. ಶಿವಮ್ ದುಬೆ ಓಕೆ, ಮೊದಲಿಂದನೂ ಆ ಒಂದು 20-30 ರನ್ನಿಗೇನೋ ಮೋಸ ಇಲ್ಲ. ಆದರೆ ಲಾಸ್ಟ್ ಸೀಸನ್ನಲ್ಲಿ ಆಡಿದ್ರಲ್ಲ, ಅದು ಶಿವಮ್ ದುಬೆ ಅಂದ್ರೇ ಒಂಥರ ಭಯ ಆಗ್ತಾಯಿತ್ತು. ಅವರಿದ್ರೇ ಏನಪ್ಪ ಎಲ್ಲ ಬಾಲರ್ಗಳನ್ನ ಉಡಿಸ್ ಮಾಡಿಬಿಡ್ತಾರೆ, ಆ ಥರ ಇತ್ತು. ಬಟ್ ಈ ಸರಿ ಏನೂ ಇಲ್ಲ. ನೂರ್ ಅಹ್ಮದ್ ಮತ್ತು ಖಲೀಲ್ ಅಹ್ಮದ್ ಪತಿರಾನ ಹೇಳ್ಕೊಳ್ಳುವಂಥ ಬಾಲಿಂಗ್ ಪ್ರದರ್ಶನ ಬರ್ತಾಯಿಲ್ಲ. ಎಲ್ಲೂ ಕೂಡ CSKಗೆ ಪ್ಲಸ್ ಇದೆ. ಇವರು ತುಂಬ ಚೆನ್ನಾಗಿ ಆಡಿದರು, ತಂದು ಕೊಟ್ಬಿಟ್ರು, ಮ್ಯಾಚ್ ತಂದು ಕೊಟ್ಬಿಟ್ರು, ಗೆಲ್ಲಿಸ್ಬಿಟ್ರು, ಮ್ಯಾಚ್ ಟರ್ನ್ ಮಾಡಿಬಿಟ್ರು. ಇಂಥದ್ದು ಯಾವ ಮೂಮೆಂಟ್ಸ್ನೂ ಈ ಸರಿ ನೋಡಿಲ್ಲ ನಾವು. ಪ್ರತಿ ಸರಿ CSK ಅಂದರೆ ಒಂದು ಭಯ ಇರ್ತಿತ್ತು. ಈ ಸರಿ ಏನು ಗೊತ್ತಾ, 2 ಪಾಯಿಂಟ್ ಬೇಕಾ, ಇಂಪಾರ್ಟೆಂಟ್ ಪಾಯಿಂಟ್. CSK ಜೊತೆ ಇದ್ರೆ ಸಾಕಪ್ಪ 2 ಪಾಯಿಂಟ್ ಬರುತ್ತೆ. ಈ ಲೆಕ್ಕಾಚಾರಕ್ಕೆ ಬೇರೆ ತಂಡಗಳು ಲೆಕ್ಕ ಆಗ್ತಾ ಇದ್ದಾವೆ. ಇವತ್ತು ನಮ್ಮ RCBಗೂ ಹಂಗೆ. ಇವತ್ತು ನೋಡಿ, ನಾವು ಗೆದ್ದರೆ ಪ್ಲಸ್ ಮೊದಲ ಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೆ ಈಸಿ ಟಾರ್ಗೆಟು ಅಂದರೆ CSK. ಅಲ್ಲಿರುವಂಥ ಮೈನಸ್ಗಳು ಬೇರೆ ಯಾವ ತಂಡದಲ್ಲೂ ಇಲ್ಲ. ಈ ಸರಿ ಅಲ್ಲಿ ಮೈನಸ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ತವರಂಗಳದಲ್ಲಿದೆ, ಅದನ್ನು ದೊಡ್ಡದಾಗಿ ಪ್ಲಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇವತ್ತು ಮತ್ತೆ ಟಾಪಲ್ಲಿ ಹೋಗ್ತೀವಿ ಅಂತ ಅನಿಸುತ್ತೆ. ಎಸ್ ಸರ್, ಇನ್ನು ಇವತ್ತು ನಮ್ಮ RCB ಟೀಮಲ್ಲಿ ಏನೆಲ್ಲ ಬದಲಾವಣೆ ಬೇಕು ಅಂತ ಏನಾದರೂ ಅನಿಸುತ್ತಾ? ಬದಲಾವಣೆ ಈಗ ನೋಡಿ, ನನಗೆ ಒಂದು ಬೆಥೆಲ್ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ರು, ಸಾಲ್ಟ್ ಆಡಿರಲಿಲ್ಲ. ಅಲ್ಲಿ ಅವ್ರನ್ನ ಆಡಿಸ್ಬೇಕಾ ಬೇಡವಾ ಅನ್ನೋಂಥದ್ದು 2 ಕನ್ಫ್ಯೂಷನ್ ಖಂಡಿತವಾಗ್ಲೂ ಇದೆ. ಬಟ್ ಫಿಲ್ ಸಾಲ್ಟ್ ಹುಷಾರಾಗಿದ್ದರೆ, ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಜ್ವರ ಆಯಿತು, ಹುಷಾರಾಗಿದ್ದರೆ ಅವ್ರನ್ನ ಖಂಡಿತವಾಗ್ಲೂ ತೆಗೆದುಕೊಳ್ಳಲೇಬೇಕು, ಬೇರೆ ಚಾನ್ಸೇ ಇಲ್ಲ ನಮಗೆ. ಬೆಥೆಲ್ ಲಾಸ್ಟ್ ಮ್ಯಾಚಲ್ಲಿ 2 ಟಚ್ ತುಂಬ ಚೆನ್ನಾಗಿ ಬಂತ್ರಿ. ಅದು ಆ ಟಚ್ಗಳನ್ನ ಖಂಡಿತವಾಗ್ಲೂ ನೋಡಿದರೆ ಒಂದು 5-6 ಓವರ್ ಏನಾದರೂ ಇವ್ರು ನಿಂತ್ಕೊಂಡ್ರೆ ಬಿಗ್ ಸ್ಕೋರ್ ಬರುತ್ತೆ. ಇವ್ರನ್ನೂ ನಂಬರ್ 3, ನಂಬರ್ 4 ಆಡಿಸಿದ್ರೆ ಮಾತ್ರ ನಮ್ಮ RCBಗೆ ತುಂಬ ಲಾಭ ಆಗುತ್ತೆ. ಶೆಫರ್ಡ್ ಅವ್ರನ್ನ ಕೂರಿಸಿದ್ರೆ ಓಕೆ ಅನ್ಬೋದೇನೋ ಗೊತ್ತಿಲ್ಲ ನನಗೆ. ಬಟ್ ಶೆಫರ್ಡು ಬಾಲಿಂಗಲ್ಲಿ ತುಂಬ ಚೆನ್ನಾಗಿದ್ದಾರೆ, ಬ್ಯಾಟಿಂಗ್ನಲ್ಲಿ ಅವ್ರನ್ನ ಕೂರಿಸೋದಕ್ಕೆ ರೀಸನ್ ಇಲ್ಲ. ಯಾಕೆಂದರೆ ನಮಗೆ ಬ್ಯಾಟಿಂಗೇ ಸಿಕ್ಕಿಲ್ಲ ಅಂತ, ಪರ್ಫಾರ್ಮೆನ್ಸೇ ಮಾಡಿಲ್ಲ ಅಂತ ಹೇಳಿ ಕೂರ್ಸೋಕ್ಕಾಗಲ್ಲ. ಬಟ್ ಆ ಒಂದು ಚೇಂಜಸ್ ಮಾಡಿದರೆ ಓಕೆ ಅನ್ಬೋದು. ಅದನ್ನು ಬಿಟ್ಟರೆ ಎಲ್ಲಿ ನಮಗೆ ಟಚ್ ಮಾಡೋಕ್ಕೆ ಆಗಲ್ಲ. ಅಲ್ಲಿ ಸಾಲ್ಟು, ಕೊಹ್ಲಿ, ಪಟೇದಾರು, ಆಮೇಲೆ ಪಾಂಡ್ಯ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ, ಎಲ್ಲಿ ಏನು ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ನೋ ಚೇಂಜಸ್, 100% ಅದೇ ಸೇಮ್ ಟೀಮ್ನ ಉಳಿಸ್ತಾರೆ. ಬೆಥೆಲ್ ಬದಲಾಗಿ ಸಾಲ್ಟ್ ಬರ್ಬೋದು. ಬೆಥೆಲು ಬೇಕಂದರೆ ಶೆಫರ್ಡ್ನ ಕೂರಿಸ್ಬೋದು, ಇಷ್ಟೇ.
ಓಕೆ ಸರ್, ಇನ್ನು ಚೆನ್ನೈ ಟೀಮ್ಗೆ ಬಂದ್ರೆ ಕ್ಯಾಪ್ಟನ್ ಚೇಂಜ್ ಆದ್ರು, ಜೊತೆಗೆ ಅವರು ಟೀಮಲ್ಲೂ ತುಂಬಾ ಬದಲಾವಣೆ ಮಾಡ್ಕೊಂಡ್ರು. ಆದ್ರೂ ಕೂಡ ಅವ್ರ ಹಣೆ ಬರಹ ಏನೋ ದೊಡ್ಡದಾಗೇನೋ ಬದಲಾಗ್ತಾ ಇಲ್ಲ. ಸೊ ಇವತ್ತೇನಾದ್ರೂ ಚೇಂಜಸ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಿಮಗೆ ಅನ್ಸುತ್ತಾ? ಇವತ್ತಲ್ಲ, ಇವ್ರು ಮುಂದಿನ ವರ್ಷನೂ ಚೇಂಜ್ ಮಾಡ್ಕೊಂಡ್ರೂ ಆಗಲ್ಲ. ಯಾಕೆಂದರೆ ಆ ರೀತಿಯಾದಂಥ ವರ್ಸ್ಟ್ ಪರ್ಫಾರ್ಮೆನ್ಸು ಇನ್ನು 3 ವರ್ಷ ಆಗಲ್ಲ, ಮುಂದಿನ ವರ್ಷ ಅಲ್ಲ ಸಾರಿ, ಇನ್ನು 3 ವರ್ಷ ಆಗಲ್ಲ. ಯಾಕಂದರೆ ಸೇಮ್ ಟೀಮ್ನೇ ಆಡಿಸ್ಬೇಕಲ್ಲ ನೀವು. ಮೆಗಾ ಹರಾಜ್ ಇನ್ನು 3 ವರ್ಷ ಬಿಟ್ಟಿದೆ. ಮೆಗಾ ಹರಾಜಲ್ಲಿ ಇಂಥ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದೀರಾ. ಸ್ಟಿಫನ್ ಫ್ಲೇಮಿಂಗ್ ಹೇಳ್ತಾ ಇದ್ರು, ನಾವು ಈ ಸರಿ ಹರಾಜ್ನಲ್ಲಿ ಒಳ್ಳೆ ಒಳ್ಳೆ ಪ್ಲೇಯರ್ಸನ್ನು ತಗೊಳ್ಳೋಕ್ಕೆ ಆಗಲಿಲ್ಲ ರೀ ಅಂತ. ಖಂಡಿತವಾಗ್ಲೂ ಇಲ್ಲಿ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಬಟ್ ಅವಕಾಶಗಳನ್ನು ಕೊಡ್ತಾ ಇಲ್ಲ. ನೀವು ಕಾನ್ವೆ ಅಂತ ಬ್ಯಾಟ್ಸ್ಮನ್ನ ಕೂರ್ಸಿದ್ದೀರಾ, ರಚಿನ್ ರವೀಂದ್ರ 2 ಮ್ಯಾಚ್ ಫೇಲ್ ಆದರು ಅಂತ ಕೂರ್ಸಿದ್ದೀರಾ, ಸ್ಯಾಮ್ ಕರರ್ನ ಇಷ್ಟು ದಿವಸ ಕೂರ್ಸಿದ್ದೀರಾ, ಫಾರಿನ್ ಪ್ಲೇಯರ್ಸ್ನ ಅದ್ಭುತವಾಗಿ ಬಳಸ್ಕೊಂಡಂತಹ ತಂಡ ಇದು. ಬಟ್ ಈ ಸರಿ ಅದು ಏನು ಮ್ಯಾನೇಜ್ಮೆಂಟಿಗೆ ಗರ ಬರೆದಿದೆಯೋ ನನಗಂತೂ ಗೊತ್ತಿಲ್ಲ. ವರ್ಸ್ಟ್ ಅಂದರೆ ವರ್ಸ್ಟು. ಯಾರನ್ನ ಆಡಿಸ್ತಾ ಇದ್ದೀರಾ ನೀವು ಓಪನಿಂಗ್ ಸ್ಲಾಟ್ನಲ್ಲಿ? ಖಂಡಿತವಾಗ್ಲೂ ಅದಂತೂ ಅಭಿಮಾನಿಗೆ ದೊಡ್ಡ ಬೇಜಾರು. ಶೇಖ್ ರಶೀದ್ ಎಲ್ಲಿ ಆಡಿದ್ರಪ್ಪ ಇವ್ರು ನನಗಂತೂ ಗೊತ್ತಿಲ್ಲ. ದೇಶಿ ಪ್ರತಿಭೆ ಮುಂದೆ ಬೆಳೀಲಿ, ನನಗೂ ಕೂಡ ಖುಷಿ ಇದೆ. ಬಟ್ ಒಬ್ಬರಾದರೂ ಹೊಡಿಬಡಿ ಆಟ ಬೇಕಲ್ಲ. ಎಲ್ಲರೂ ಹೆಂಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಈ ರಸ್ತೆಗಳಲ್ಲಿ ನೆಡೋಕ್ಕೂ ಜಾಗ ಇಲ್ಲಪ್ಪ, ಇವ್ರು ಅಷ್ಟು ಡಾಟ್ ಮಾಡ್ತಾ ಇದ್ದಾರೆ, ಟೆಸ್ಟ್ ಕ್ರಿಕೆಟ್ ಆಡ್ತವ್ರೆ, ಈ CSK ಇಂದ ಅರಣ್ಯ ಬೆಳವಣಿಗೆ ಆಗ್ತಾ ಇದೆ. ಎಷ್ಟು ಟ್ರೋಲ್ ಅದು. ಅದರ ಅರ್ಥ ಏನು ಅಂತಂದರೆ, ನಿಮಗೆ ಹೊಡಿಬಡಿ ಆಟ ಇಲ್ಲ. ಎಲ್ಲ ತಂಡಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಒಬ್ಬ ಪ್ಲೇಯರ್ 6 ಹೊಡೆದಷ್ಟು ಇವ್ರದ್ದು ಇಷ್ಟು ದಿನದ ಮ್ಯಾಚಲ್ಲಿ 6ಗಳಿಲ್ಲ. ಒಬ್ಬರು ಮೇಲೆ ಹೊಡೆಯೋದಕ್ಕೆ ಇಷ್ಟನೇ ಪಡ್ತಾ ಇಲ್ಲ. ಎಲ್ಲರೂ ಸಿಂಗಲ್ ಡಬಲ್. ಇಂತಹ ಕೆಟ್ಟ ಪ್ರದರ್ಶನ ಖಂಡಿತವಾಗ್ಲೂ CSK ತಂಡದಿಂದ ಯಾರೂ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿರಲಿಲ್ಲ. ಅದು CSK ಫ್ಯಾನ್ಸ್, ಡಹ್ಯಾಡ್ ಫ್ಯಾನ್ಸ್ ಅಂತ ಹೇಳ್ತೀನಿ ನಾನು. ಏನು ಗೊತ್ತಾ, RCB ಫ್ಯಾನ್ಸು ಹಾಗೇ ಇದ್ದಾರೆ, CSK ಫ್ಯಾನ್ಸು ಹಾಗೇ ಇದ್ದಾರೆ. ನಾವು ಒಪ್ಕೊಳ್ಳೇಬೇಕಾಗತ್ತೆ. ಯಾವುದೇ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೀತಾ ಇರಲಿ, ಅಲ್ಲಿ RCB ಜರ್ಸಿಗಳು ಹೇಗಿರುತ್ತೋ CSK ಜರ್ಸಿಗಳು ಹಾಗೇ ಇರುತ್ತೆ, ಎಲ್ಲೋ. ಬಟ್ ಈ ವರ್ಷ ಯಾಕಾದರೂ ಹೋಗೋದು ಬಿಡಪ್ಪ, ಇವ್ರು ಸೋಲ್ತಾರೆ ಅನ್ನೋದು ಗೊತ್ತೇ ಇದೆ ನಮಗೆ ಅನ್ನೋ ಮೂಮೆಂಟಿಗೆ ಬಂದಿದ್ದಾರೆ. ಮತ್ತು ಎಲ್ಲರೂ ಮ್ಯಾಚ್ ಮುಗಿದ್ಮೇಲೆ ಬೈತಾ ಇರೋದು ಇಷ್ಟು ಕೆಟ್ಟದಾಗಿ ಧೋನಿ ಅವ್ರಿಗೇನೆ. ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ನೋಡಿ, 5 ಕಪ್ ಗೆಲ್ಲಿಸ್ಕೊಟ್ಟಿದ್ದಾರೆ. ಅದು ಓಕೆ, ಮುಕುಂದ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಎಸ್, ಈಗ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ಫೋನ್ ಮೂಲಕ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡೋಣ. ಎಸ್, ಇನ್ನೊಬ್ರು ಗೆಸ್ಟ್ ಕೂಡ ಝೂಮ್ ಕಾಲ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಸರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ನಮಸ್ಕಾರ, ಹೇಳಿ ಸಿಂಚನಾ. ಎಸ್ ಸರ್, ಸೊ ಇವತ್ತು ಒಂದು CSK ಹಾಗೂ RCB ಮ್ಯಾಚ್ ನಡೀತಾ ಇದೆ, ಒಂದು ಹೈ ವೋಲ್ಟೇಜ್ ಮ್ಯಾಚ್. ಸೊ ಹೇಗಿರ್ಬೋದು ಇವತ್ತಿನ ಮ್ಯಾಚ್? ಹೈ ವೋಲ್ಟೇಜ್ ಮ್ಯಾಚ್ ಅಂತ ನಾವು ಇಷ್ಟು ವರ್ಷಗಳು ಕರೀತಾ ಇದ್ವಿ ಸಿಂಚನಾ, ಬಟ್ ಈಗ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಆಲ್ರೆಡಿ CSK ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿರೋದ್ರಿಂದ ಮೋಸ್ಟ್ಲಿ ಪಾರ್ಟಿ ಸ್ಪಾಯ್ಲರ್ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲೂ ಅವ್ರು ಒಳ್ಳೆ ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಬಟ್ RCB ಈಗ ಟಾಪ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಫೇವ್ರೆಟ್ ಟೀಮ್ ಆಗುತ್ತೆ. ಬಟ್ ಈಗಿನ CSK ಟೀಮ್ ಅನ್ನ ಹೋಲಿಸಿದ್ರೆ ನಾವು ಹಳೆ ಟೀಮ್ ಅನ್ನ ನಾವು ಊಹಿಸ್ಕೋಬೇಕು ಅಷ್ಟೇ. ಈ ರೀತಿ ಇತ್ತು CSK ಟೀಮು, ಇವಾಗಿಲ್ಲ. ಸೊ ಆ ತರ ಒಂದು ಕಲ್ಪನೆ ಅಷ್ಟೇ ಈಗ CSK ಟೀಮ್ ಅಂತ ನಾವು ಅನಿಸ್ತಾ ಇರೋದು. ಬಟ್ RCB ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವತ್ತು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ ರೀತಿ ಏನಾದ್ರು CSK ಏನಾದ್ರು ಗೆಲ್ಬೇಕಾದ್ರೆ ನಾವೇ ಏನಾದ್ರು ಒಂದ್ ಮ್ಯಾಚ್ ಹೋಗ್ಲಿ ಪಾಪ ಅಂತ ಬಿಟ್ಕೊಡ್ಬೇಕು, ಆ ತರ ಪರಿಸ್ಥಿತಿಗಳಿದೆ. ಬಟ್ CSK ಟೀಮ್ ಅನ್ನ ನಾವು ಇದ್ ನೋಡೋದಾದ್ರೆ, ಅವ್ರಿಗೆ ಫಸ್ಟ್ ಇದ್ದಂತ ಟೀಮ್ ಅಲ್ಲಿ ಇದ್ದಂತ ಜೋಶ್ ಆಗ್ಲಿ, ಆಮೇಲೆ ನೂರ್ ಅಹ್ಮದ್ ಸ್ಪಿನ್ ಅಟ್ಯಾಕಿಂಗ್ ಆಗಿರ್ಲಿ, ಇವಾಗ ಕಾಣಿಸ್ತಾ ಇಲ್ಲ CSKಗೆ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಆಮೇಲೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲೂ ಕೂಡ ಏನು ಇದ್ರಲ್ಲಿ ಏನು ಇದಾಗಿಲ್ಲ ಅವ್ರಿಗೆ. ಅವ್ರ ಪ್ರಾಬ್ಲಮ್ ನೋಡಿ, ಮುಂಬೈ ನಾವು ಫಸ್ಟೇ ಒಂದು ಡಿಸ್ಕಷನ್ ಅಲ್ಲಿ ಮಾತಾಡಿದ್ವಿ, ಅವರು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ ಬಂದ್ರು ಮುಂಬೈ. ಅದಕ್ಕೆ ಇವಾಗ ನೋಡಿ ಟಾಪ್ ಪೊಸಿಷನ್ ಅಲ್ಲಿ ಇರೋದು. ಬಟ್ CSK ಡೇ 1 ಫಸ್ಟ್ ಮ್ಯಾಚ್ ಏನಿದ್ರು, ಅದಾದ್ಮೇಲೆ ಸಾಕಷ್ಟು ಪ್ರಾಬ್ಲಮ್ಗಳಿದ್ರು ಕೂಡ ಒಂದಕ್ಕವರು ಒಂದು ಮುಲಾಮ್ ಹಚ್ಕೊಂಡೇ ಇಲ್ಲ. ಹಾಗಾಗಿನೇ ಅವ್ರ ಗಾಯ ಈಗ ಜಾಸ್ತಿ ಆಗಿರೋದು. ಈಗ ಲಾಸ್ಟ್ ನಾವು ಸೀಸನ್ ಅಲ್ಲೂ ನಾವು ಇದೇ ಗಮನಿಸ್ಬೇಕು, CSK ಟೀಮ್ ಅನ್ನ RCB ಸೋಲ್ಸಿತ್ತು. ಇದೇ ಬೆಂಗಳೂರಿನಲ್ಲಿ ಪ್ಲೇ ಆಫ್ ಗೆ ಹೋಗಿತ್ತು. ಆವತ್ತು ಸೆಲೆಬ್ರೇಷನ್ ಮುಗಿಲು ಮುಟ್ಟಿತ್ತು RCB ಇವರು ಅಭಿಮಾನಿಗಳದ್ದು. ಬಟ್ ಅದೇ ರೀತಿ ಇವತ್ತು ಕಂಡು ಬಂದ್ರೆ ನಿಜಕ್ಕೂ ಅದೊಂದು ಬೆಸ್ಟ್ ಅನ್ಸುತ್ತೆ. ಬಟ್ CSK ಅಭಿಮಾನಿಗಳಿಗೆ ಇವತ್ತಿನ ಚಿನ್ನಸ್ವಾಮಿಯಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಕಂಡು ಬರೋದಿಲ್ಲ. ಸಾರ್ ಹೇಳ್ತಾ ಇದ್ರು, ಒಂದು ಸ್ಟೇಡಿಯಂ ಅಲ್ಲಿ ಬರೀ ಯೆಲ್ಲೋ ಜರ್ಸಿ ಕಾಣಿಸ್ತಾ ಇತ್ತು ಅಂತ. ಬಹುಶಃ ಇವತ್ತು ಬರೀ ರೆಡ್ ಜರ್ಸಿ ಕಾಣಿಸ್ತಾ ಇರುತ್ತೆ ಸಿಂಚನ. ಅಲ್ಲ, ರೆಡ್ ಜರ್ಸಿ ಕಾಣಿಸುತ್ತಾ ಅಥವಾ ಈ ಜೈಲಿನ ಜರ್ಸಿ ಕಾಣಿಸುತ್ತಾ ಒಂದು ಕುತೂಹಲ ಇದೆ ಸರ್. ಯಾಕಂದರೆ ಲಾಸ್ಟ್ ಮ್ಯಾಚ್ ನಾವು ಚೆನ್ನೈ ಅಂಗಳದಲ್ಲಿ ಆಡಿದಾಗ ಎಲ್ಲ ಲಾಲಿಪಾಪ್ ತೊಗೊಂಬಂದಿದ್ರು. ಈಗ ನಮ್ಮ RCB ಫ್ಯಾನ್ಸ್ ಬಿಡ್ತಾರ, ಈಗ ಒಂದು ಸ್ವಲ್ಪ ಬ್ಯಾನ್ ಆಗಿದ್ದನ್ನೇ ಒಂದು ಸ್ವಲ್ಪ ಹೈಲೈಟ್ ಮಾಡಿ ಜೈಲ್ ಜರ್ಸಿ ಹಾಕೊಂಬರ್ತಾರ, ಏನೋ ಗೊತ್ತಾಗ್ತಾ ಇಲ್ಲ ನನಗೆ.
ಇಲ್ಲ ಇಲ್ಲ ಇಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೆವಿ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಲಾಲಿಪಾಪ್ ಆಗ್ಲಿ ಇಲ್ಲ ಆತರ ಏನ್ ಜೈಲ್ ಜರ್ಸಿಗಳನ್ನ ಹಾಕಕ್ ಬಿಡೋದಿಲ್ಲ ಸೆಕ್ಯೂರಿಟಿ. ಬಟ್ ಅದ್ ಫನ್ ಫ್ಯಾಕ್ಟ್ ನಿಜವೂ ಹೇಳ್ಬೇಕಂದ್ರೆ ಈಗ ಪ್ರತಿ ಆವೃತ್ತಿಯಲ್ಲೂ ಕೂಡ CSK ಆಮೇಲೆ RCB ಮ್ಯಾಚ್ ಅಂದ್ರೆ ಏನೋ ಒಂದು ಸ್ಪೆಷಲ್ ಎಲಿಮೆಂಟ್ ಇದ್ದೇ ಇರುತ್ತೆ. ಬಟ್ ಈ ಬಾರಿ ಲಾಲಿಪಾಪ್ ಆಮೇಲೆ ನಾವು ಜೈಲ್ ಜರ್ಸಿಯನ್ನ ನಾವು ಹೈಲೈಟ್ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಿಜವಲ್ಲೂ ನಾನು ಲಾಸ್ಟ್ ಮ್ಯಾಚ್ ಕೂಡ ಹೋದಾಗ ವೈಭವ್ ನಿಜವಲ್ಲೂ ಸಖತ್ತಾಗಿರುತ್ತೆ. ನಾವು ರಾಜಸ್ಥಾನ್ ರಾಯಲ್ಸ್ ಮೇಲೆ ಗೆದ್ದಾಗ 18ನೇ ಓವರ್ ಏನ್ ಗೇಮ್ ಇದಾಯ್ತು, 26 ರನ್ ಕೊಟ್ಟಿದ್ರು ಇವರು ಭುವನೇಶ್ವರ್ ಕುಮಾರ್. ಎಲ್ರು ವಾಪಸ್ ಹೋಗ್ತಾ ಇದ್ರು, ಸೆಕ್ಯೂರಿಟಿ ಪಾಯಿಂಟ್ ಹತ್ರ ಹೋಗ್ಬಿಟ್ಟಿದ್ರು. ಆಮೇಲೆ ಜೋಶ್ ಹೇಸಲ್ ಬಿಟ್ಟು ಇದ್ ಮಾಡಿದ್ರು, ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಬಟ್ ಅಂತ ಮ್ಯಾಚ್ ಇವತ್ತು ಮತ್ತೆ ಬಂದ್ರೆ ಅಭಿಮಾನಿಗಳಿಗೆ ಒಂದು ಮೃಷ್ಟಾನ್ನ ಭೋಜನ ಅನಿಸ್ಬಿಡುತ್ತೆ. ಯಾಕಂದ್ರೆ ಅದರಲ್ಲೂ CSK ಟೀಮ್ ಅನ್ನ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ಸೋದು RCB ಅಭಿಮಾನಿಗಳಿಗೆ ಅದೊಂದು ಮಜಾ ಕೊಡೋದ್ರಲ್ಲಿ ಪೀಕ್ ಅಂತಾನೆ ಹೇಳ್ಬೇಕು. ನೋಡೋಣ ಇವತ್ತಿದ್ರಲ್ಲಿ ಏನೆಲ್ಲ ಆಗುತ್ತೋ. ಬಟ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಟಾಪ್ 1 ಅಲ್ಲಿ ಇದ್ರು, ಮತ್ತೆ ಆರೆಂಜ್ ಕ್ಯಾಪ್ ಅಲ್ಲಿ ಇವಾಗ ಟಾಪ್ 5 ಬಂದಿದ್ದಾರೆ. ಅವರು ಒಂದು 60-70 ರನ್ಗಳನ್ನ ಗಳಿಸಿದ್ರೆ ಅದಕ್ಕಿಂತ ಬೆಸ್ಟ್ ಮ್ಯಾಚ್ ಈ IPL ಅಲ್ಲಿ ಯಾವ್ದು ಇರೋದಿಲ್ಲ. ಓಕೆ ಸರ್, ಇನ್ನು ಇವತ್ತು ಮಳೆ ಕೂಡ ಬರುವಂತ ಚಾನ್ಸಸ್ ಇದೆ, ಸೊ ಅದು ಎಷ್ಟು ಅಡ್ಡಿ ಮಾಡುತ್ತೆ ಅಂತ ನಿಮಗೆ ಅನ್ಸುತ್ತೆ? ಮಳೆ ಬಂದ್ರೆ ಮ್ಯಾಚ್ ಕ್ಯಾನ್ಸಲ್ಡ್ ಆದ್ರೂ ಕೂಡ RCBಗೆ ಏನ್ ಪ್ಲೇ ಆಫ್ ಹೋಗೋದಕ್ಕೆ ತೊಂದರೆ ಏನ್ ಆಗೋದಿಲ್ಲ. ಯಾಕಂದ್ರೆ ಒಂದ್ ಪಾಯಿಂಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಮ್ಯಾಚ್ ಮಿಸ್ ಮಾಡ್ಕೋತೀವಿ ಪ್ರತಿಯೊಬ್ರು. ಯಾಕಂದ್ರೆ ಈ IPL ಅಲ್ಲಿ ಕೇವಲ ಒಂದು ಮ್ಯಾಚ್ ಅಷ್ಟೇ ನಾವು ಇದು ರದ್ದಾಗಿದ್ದು. ಇವಾಗ ಬೆಂಗಳೂರಿನಲ್ಲೂ ಇನ್ನ 4 ದಿನ ಮಳೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಈಗ ಸದ್ಯಕ್ಕಂತೂ ಬಿಸಿಲಿದೆ. ಇದ್ರಲ್ಲಿ ಸ್ವಲ್ಪ ಮಳೆ ಬರ್ದಿರ ಇದ್ರೆ ಸಾಕು ಅಂತಾನು RCB ಅಭಿಮಾನಿಗಳು ಕಾಯ್ತಿರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಈ ಮ್ಯಾಚ್ಗೆ ಮಳೆ ಬರ್ಬಾರ್ದ್ರಿ. ಯಾಕಂದ್ರೆ CSK RCB ಮ್ಯಾಚ್ ಅಂದ್ರೆ ಅದು ಒಂಥರ ಸ್ಪೆಷಲ್ ಎಲಿಮೆಂಟ್. ನಾವು ಇಡೀ IPL ಅಲ್ಲಿ ಈ ಸೀಸನ್ ಅಲ್ಲೂ ನಾವು ನೋಡಿದ್ವಿ RCB ಹೋಗಿ ಚೆನ್ನೈನಲ್ಲಿ ಗೆದ್ದು ಬಂದಿತ್ತಲ್ಲ, ಇದನ್ನ ನೋಡಿದ್ರೆ ನಿಜವೂ ಅಂತ ಒಂದು ಮೂಮೆಂಟ್ ಅನ್ನ ನಾವು ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನೋಡೋಣ ಇವತ್ತೇನಾದ್ರೂ ಮಳೆ ಅಂತೂ ಬರೋ ಚಾನ್ಸಸ್ ಕಡಿಮೆ ಅನ್ಸುತ್ತೆ. ಬಟ್ ಬಂದ್ರೂ ಕೂಡ RCBಗೆ ಮಾತ್ರ ಯಾವುದೇ ಸಮಸ್ಯೆ ಆಗೋದಿಲ್ಲ. ನಿಜ ನಿಜ. ಒಂದೇನು ಗೊತ್ತಾ, RCB ಫ್ಯಾನ್ಸ್ದು ಕಪ್ ಗೆಲ್ತೀವಿಲ್ಲ ಗೊತ್ತಿಲ್ಲ, ಈ CSKದವ್ರನ್ನ 2-2 ಹೊಡೆದ್ರೆ ಸಮಾಧಾನ ಅಂತೂ ಇರುತ್ತೆ. ಒಂದು ವರ್ಷ ಪೂರ್ತಿ ಅವ್ರಿಗೆ ನಾವು ಕಾಡಿಸ್ಕೊಂಡಿರ್ಬೋದು ಹೆಂಗೆ 2 ಸರಿ ಹೊಡೆದ್ವಿ ಅಂತ ಹೇಳಿ. ಇನ್ನೊಂದು ಅದರಲ್ಲಿ ಅಂದರೆ ಸರ್ ನನಗೆ ಅನ್ನಿಸ್ತಾ ಇದೆ ಈ ಸರಿ ಧೋನಿ ಮತ್ತು ಕೊಹ್ಲಿ ಕೊನೆಯ ಮುಖಾಮುಖಿ ಆಗ್ಬೋದು ಅಂತ ಹೇಳಿ. ಯಾಕಂದರೆ ಈ ಒಂದು ಸೀಸನ್ ತುಂಬ ವರ್ಸ್ಟಾಗಿ CSKದು ಹೋಯಿತು. ಆಮೇಲೆ ಕಪ್ ಗೆಲ್ತಾರೆ ಅನ್ನುವಂಥ ಆಸೆನೇ ಇಲ್ಲ ಖಂಡಿತವಾಗ್ಲೂ ಅವ್ರಿಗೆ. ಅದ್ರ ಜೊತೆಗೆ ಬ್ಯಾಟಿಂಗ್ ವೈಫಲ್ಯ ಕೂಡ. ಏನಾದರೂ ಮುಂದಿನ ಸರಿ ಬಂದು ನಾನು ಕಪ್ ಗೆಲ್ಲಿಸಿ ಇದಕ್ಕೆ ರಿಟೈರ್ಡ್ ಕೊಡೋಣ ಅನ್ನುವಂಥ ಮೈಂಡ್ ಸೆಟ್ಟಲ್ಲಿ ಹೋಗ್ತಾರ ಧೋನಿ. ಇಲ್ಲ ಸಾಕಪ್ಪ ತುಂಬ ಟ್ರೋಲ್ ಆಗ್ತಾ ಇದ್ದೀನಿ, ಇಲ್ಲಿಗೆ ರಿಟೈರ್ಡ್ ಕೊಡೋಣ, ಇದು ಕೊನೆಯ ಸೀಸನ್, ಇಲ್ಲಿ ಈ ತನಕ ಬರುತ್ತಾ ಅಂತ. ಈ ಧೋನಿ ಮೈಂಡ್ ಸೆಟ್ ಅನ್ನ ಪ್ರಿಡಿಕ್ಷನ್ ಮಾಡ್ಕೊಂಡವರು ಈ ದೇವ್ರು ಕೂಡ ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ಲಾಸ್ಟ್ 2-3 ಸೀಸನ್ಗಳಿಂದ ಇದೇ ಆಗ್ತಾ ಇದೆ, ಈ ಒಂದು ಸಬ್ಜೆಕ್ಟೇ ಬರ್ತಾ ಇದೆ, ಧೋನಿ ರಿಟೈರ್ಮೆಂಟ್ ತಗೋತಾರ ಇಲ್ವಾ ಅಂತ. ಬಟ್ ಅವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರು ಒಂದು 7-8 ವರ್ಷಗಳಿಂದಾನೇ ನಾವು ಲಾಸ್ಟ್ ಮ್ಯಾಚ್ ಆಡಿದ್ರೆ ಚೆನ್ನೈನಲ್ಲೇ ಆಡ್ತೀನಿ ಅಂತ. ಸೊ ಇದ್ರಲ್ಲಿ ನೋಡಿದ್ರೆ ರಿಟೈರ್ಮೆಂಟ್ ಈ ವರ್ಷ ತಗೊಳ್ಳೋ ಸಾಧ್ಯತೆ ಕಡಿಮೆ ಇದೆ. ಆದ್ರೆ ಅಭಿಮಾನಿಗಳ ಒಂದು ನಿರೀಕ್ಷೆ ಏನಪ್ಪಾ ಅಂದ್ರೆ ಸಾಕು ಧೋನಿ ಸಾಕು, ಇನ್ನಾದ್ರೂ ಹೊಸ ಟೀಮ್ ಬರ್ಲಿ ಅಂತಾನೆ ಈವನ್ ಚೆನ್ನೈ ಅಭಿಮಾನಿಗಳು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಧೋನಿ ಕೈಯಿಂದ ಆಗ್ತಾ ಇಲ್ಲ. ಒಬ್ರೇ ಎಷ್ಟು ದಿನಗಳಂತ ತಂಡವನ್ನ ಲೀಡ್ ಮಾಡಕ್ ಸಾಧ್ಯ, ಆಮೇಲೆ ರನ್ ಹೊಡಿಯಕ್ ಸಾಧ್ಯ. ಧೋನಿಯನ್ನ ನಾವು 2015-16 ನೋಡಿದಂತ ಬ್ಯಾಟಿಂಗ್ ನೋಡಿದ್ರೆ ಎಂತ ಟೀಮ್ ಅಂದ್ರೂ ಭಯ ಪಡೋರು. ಬಟ್ ಇವಾಗ ಧೋನಿ ಬ್ಯಾಟಿಂಗ್ ನೋಡಿದ್ರೆ ಸಾಕು, ಧೋನಿ ಇನ್ನು ಕ್ರಿಕೆಟ್ ಬಿಟ್ಟು ಆರಾಮಾಗಿರೋದು ಒಳ್ಳೇದು ಅನ್ಸುತ್ತೆ. ಬಟ್ ಏನಪ್ಪಾ ಅಂದ್ರೆ ಧೋನಿ ಆಫ್ ಫೀಲ್ಡ್ ಇದ್ರು ಕೂಡ, ಅಂದ್ರೆ ಕೋಚಿಂಗ್ ಟೀಮ್ ಅಲ್ಲಿ ಇದ್ರು ಕೂಡ ಏನು ತೊಂದ್ರೆ ಏನಿಲ್ಲ. ಅಭಿಮಾನಿಗಳು ಧೋನಿಯನ್ನ ನೋಡಕ್ ಬಂದೇ ಬರ್ತಾರೆ ಸ್ಟೇಡಿಯಂಗೆ. ಹಾಗಾಗಿ CSK ಇವಾಗ ಡಿಸಿಷನ್ಸ್ ತಗೊಬೇಕು. ಏನು ಮ್ಯಾನೇಜ್ಮೆಂಟ್ ಇದೆ, ಸಾಕಪ್ಪ ಬೇರೆಯವ್ರನ್ನ ನಾವು ಟೀಮ್ ಕಟ್ಟೋಣ ಇನ್ನಾದ್ರೂ. ಯಾಕಂದ್ರೆ ಈ ಒಂದು ಸೀಸನ್ ಇದೆಯಲ್ಲ, ಕೇವಲ 10 ಮ್ಯಾಚ್ಗಳಲ್ಲಿ 8 ಮ್ಯಾಚ್ಗಳನ್ನ ಸೋತಿರೋದು. ಹೋಮ್ ಗ್ರೌಂಡ್ ಅಲ್ಲಿ 5 ಮ್ಯಾಚ್ಗಳು ಸೋತಿದ್ದಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡ್ಕೊಳ್ಳೇಬೇಕು ಮೈಂಡ್ ಸೆಟ್. ಧೋನಿಯನ್ನ ಬಿಟ್ಟು ಚೆನ್ನೈ ಸೂಪರ್ ಕಿಂಗ್ಸ್ ಹೇಗಿರುತ್ತೆ ಅನ್ನೋದನ್ನ ಅವ್ರು ಪೇಪರ್ ವರ್ಕ್ ಮಾಡ್ಬೇಕಾಗುತ್ತೆ. ಬಟ್ ಧೋನಿ ನನಗೆ ಗೊತ್ತಿರೋ ಪ್ರಕಾರ ಸದ್ಯಕ್ಕೆ ಯಾವುದೇ ಡಿಸಿಷನ್ ಅನ್ನ ತಗೊಳೋದಿಲ್ಲ. ಮೇ ಬಿ ಡಿಸೆಂಬರ್ ಆದ್ಮೇಲೆ ಅವ್ರ ಫಿಟ್ನೆಸ್ ಲೆವೆಲ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಮಾಡ್ತಾರೆ. ಬಟ್ ಇದ್ರ ಮುಂಚೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದ್ರೆ ನಾವು ನೋಡಕ್ ಚೆನ್ನಾಗೇ ಇರ್ತೀವಿ ಆದ್ರೆ ಅದನ್ನ ಆಡೋಕ್ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನೋಡಿದ್ರೆ ಧೋನಿ ಒಂದು 80% ಇನ್ನ ಡಿಸಿಷನ್ ಯಾವುದೇ ತಗೊಳೋದಿಲ್ಲ. ಬಟ್ ಇನ್ನೊಂದು 5-6 ತಿಂಗಳು ಹೋದ್ರೆ ಪಕ್ಕ ಅವ್ರ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ತಪ್ಪಿ ಏನಾದ್ರು ಈ ಸೀಸನ್ ಎಂಡ್ ಅಲ್ಲಿ ಧೋನಿ ಏನಾದ್ರು ರಿಟೈರ್ಮೆಂಟ್ ಕೊಟ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಸ್ವಲ್ಪ ಬೇಸರ ಪಟ್ಕೊಳ್ಳೋದು ಗ್ಯಾರಂಟಿ.
ಹೌದೌದು, ಅವರು ಖಂಡಿತವಾಗ್ಲೂ ಮುಂದಿನ ಸೀಸನ್ಗಳು ನನಗೆ ಒಂದು ಸ್ವಲ್ಪ ಡೌಟೇ ಅನ್ಸುತ್ತೆ ಸರ್. ಧೋನಿ ಅಂಗಳದಲ್ಲೇ ಇದ್ದು ಏನು ಕೆದ್ದಬ್ಬಾಕ್ಲಿಲ್ಲ ಇವರು. ಇನ್ನು ಧೋನಿ ಇಲ್ಲದೇ ಏನು ಈ ತಂಡವನ್ನು ಇಟ್ಕೊಂಡು ಇನ್ನು 3 ವರ್ಷ ಲಾಸ್ಟ್ ಪೊಸಿಷನ್ನಲ್ಲೇ ಖಂಡಿತವಾಗ್ಲೂ ಇರ್ತಾರೆ ಅಂತ ನನಗೂ ಅನಿಸುತ್ತೆ. ಇವತ್ತಿನ ಪಂದ್ಯಕ್ಕೆ ಬಂದರೆ ಖಂಡಿತವಾಗ್ಲೂ 2 ಮುಖಾಮುಖಿಗೆ ಅಂತ ಬಂದರೆ ಆರಂಭಿಕ ಜೋಡಿ ನಮ್ಮದು ಒಳ್ಳೆ ಸಾಲ್ಟ್ ಮತ್ತು ಕೊಹ್ಲಿ ನೋಡಿ, ಅನುಭವದ ಜೊತೆಗೆ ಹೊಡಿಬಡಿ ಆಟಗಾರರಿದ್ದಾರೆ. ಅವ್ರ ಹತ್ರ ಎಕ್ಸ್ಪೀರಿಯನ್ಸು ಇಲ್ಲ ಮತ್ತು ಇಂಟರ್ನ್ಯಾಷನಲ್ ಆಟಗಾರರು ಖಂಡಿತವಾಗ್ಲೂ ಇಲ್ಲ. ಇನ್ನು ಮಿಡಲ್ ಆರ್ಡರ್ ಬಂದರೆ ನಮ್ಮದು ತುಂಬ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಕೊಹ್ಲಿ ಸಾಲ್ಟ್ ಹೋದರೂ ಕೂಡ 170 + 180 ಮಾಡುವಂಥ ತಾಕತ್ತು ನಮಗಿದೆ, ಮ್ಯಾಚ್ ವಿನ್ ಮಾಡುವಂಥ ತಾಕತ್ತಿದೆ ಅವರಲ್ಲಿ. ಧೋನಿ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ಯಾರು ಕೂಡ ಒಬ್ಬರು, ದೀಪಕ್ ಕೂಡ, ಆಮೇಲೆ ರವೀಂದ್ರ ಜಡೇಜಾ ಗೆಲ್ಲಿಸುವಂಥ ಒಬ್ಬ ಆಟಗಾರರೇ ಇಲ್ಲ. ಇವತ್ತಿನ ಪಂದ್ಯ ಏಕಸ್ವಾಮ್ಯವಾಗಿ RCB ಗೆಲ್ಲುತ್ತೆ ಅಂತ ಅನಿಸುತ್ತಾ? ಇಲ್ಲ ನಮ್ದೇನಪ್ಪ ಹೋದ್ರೆ ಏನೂ ಹೋಗಲ್ಲ, ಇದ್ದಿದ್ದೆಲ್ಲ ಎಕ್ಸ್ಪೆರಿಮೆಂಟ್ ಒಂದು ಮ್ಯಾಚ್ನಲ್ಲಿ ಮಾಡೋಣ, ಇವತ್ತು RCBನ RCBನಲ್ಲಿ ಗೆದ್ದರೆ ಸಾಕು, ಈ ಮೂಮೆಂಟಿಗೆ ಬರ್ತಾರ ಹೆಂಗೆ ಅಂತ? ಖಂಡಿತ ನೀವು ಹೇಳಿದ್ದು ಕರೆಕ್ಟ್ ಪಟೇಲ್ರೆ. ಯಾಕಂದ್ರೆ ನೋಡಿ, ಫಿಯರ್ಲೆಸ್ ಆಟ ಯಾವಾಗ ಬರುತ್ತಂದ್ರೆ ನಾವು ಏನು ಕಳ್ಕೊಳೋಷ್ಟೇನಿಲ್ಲ, ಇನ್ನ ಮುಗೀತು ಅನ್ನೋ ಒಂದು ಮೈಂಡ್ ಸೆಟ್ ಬಂದಾಗ ಒಂದು ಆಕ್ರಮಣಕಾರಿ ಬ್ಯಾಟಿಂಗ್ ಆಗ್ಲಿ, ಮಾರ್ಕತ್ ಬೌಲಿಂಗ್ ಖಂಡಿತ ಮಾಡೇ ಮಾಡ್ತಾರೆ. ಬಟ್ ಆ ಚೆನ್ನೈ ಟೀಮ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಸೀಸನ್ ಅಲ್ಲಿ ಅವ್ರು ಅನ್ಕೊಂಡಿದ್ದು ಝೀರೋ ಪ್ಲಾನ್ ಅವ್ರಿಗೆ ವರ್ಕೌಟ್ ಆಗ್ಲೇ ಇಲ್ಲ ಯಾವ್ದು ಕೂಡ. ಎಸ್ಪೆಷಲಿ ಅವ್ರಿಗೆ ಮತೀಶ ಪತಿರಾಣ ಇದ್ರಲ್ಲ, ಅವ್ರ ಬಗ್ಗೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತಿತ್ತು. ಇದ್ರಲ್ಲಿ ಯಾರ್ಕರ್ ಇಂದ ಮಲ್ಲಿಂಗ ತರ ಮಾಡ್ತಾರ, ಸೊ ವಿಕೆಟ್ ತೆಗಿತಾರೆ ಅಂತ. ಅವ್ರ ಕಂಪ್ಲೀಟ್ಲಿ ಫ್ಲಾಪ್ ಆಗಿತ್ತು ಮತೀಶ ಪತಿರಾಣ. ಸರ್ಪ್ರೈಸ್ ಆಗಿತ್ತು ನೂರ್ ಅಹ್ಮದ್ ಅಷ್ಟೇ ಬಿಟ್ರೆ ಇನ್ಯಾರು ಇದಿಲ್ಲ. ಇವಾಗ್ಲೂ ನೋಡಿ ಟಾಪ್ 5 ಬೌಲರ್ಸ್ ಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಯಾವ್ದ್ರಲ್ಲೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಅವರು ರವೀಂದ್ರ ಜಡೇಜಾ ಲಾಸ್ಟ್ 2 ಮ್ಯಾಚ್ಗಳಲ್ಲಿ ಸ್ವಲ್ಪ ಸಮಾಧಾನಕರವಾಗಿ ಆಟ ಆಡಿದ್ದಾರೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ 4 ಬ್ಯಾಟ್ಸ್ಮನ್ಸ್ ಇದಾರಲ್ಲ, ಅವ್ರಿಗೆ ನಿಜವಲ್ಲೂ ಈ ಇಡೀ ಸೀಸನ್ ನ ಹಾಳು ಮಾಡಿದ್ದು ಈ ಟಾಪ್ 4 ಬ್ಯಾಟ್ಸ್ಮನ್ ಅಂತಾನೆ ಹೇಳ್ತೀನಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಯಾಕಂದ್ರೆ ಅಲ್ಲಿ ಯಾರು ಕೂಡ ಅಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ತೋರಿಸ್ಲೇ ಇಲ್ಲ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇವತ್ತೇನಾದ್ರೂ ಗೆಲ್ಬೇಕಾದ್ರೆ ಟಾಪ್ 4 ಏನಾದ್ರೂ ಚೆನ್ನಾಗಿ ಆಡಿದ್ರೆ, ಮಿಡ್ಲ್ ಆರ್ಡರ್ ಅಲ್ಲಿ ಧೋನಿ ಬಿಡಿ, ಅವ್ರು ಧೋನಿ ಬೇಡ, ಇದರಿಂದ ಒಂದು 20 ರನ್ ಬರ್ಬೋದು ಅಷ್ಟೇ ಹೊರತು. ಬಟ್ ಮಿಡ್ಲ್ ಆರ್ಡರ್ ಅಲ್ಲಿ ಅವ್ರಿಗೆ ಪರ್ಫಾರ್ಮೆನ್ಸ್ ಬರ್ಬೇಕು ಅಂದ್ರೆ ಟಾಪ್ 4 ಬ್ಯಾಟ್ಸ್ಮನ್ ಗಳೇನಿದೆ ಚೆನ್ನೈ, ಅವ್ರು ಚೆನ್ನಾಗಿ ಆಡ್ಲೇಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕಂಪೇರಿಟಿವ್ RCB ಆಮೇಲೆ CSK ಫುಲ್ ಡಲ್ ಆಗಿ ಕಾಣಿಸ್ತಾ ಇದೆ. RCB ನಾವು ಸೀಸನ್ ಗಿಂತ ಮುಂಚೆನೆ ಮಾತಾಡಿದ್ವಿ, ಅವರು ವೆರಿ ವೆಲ್ ಬ್ಯಾಲೆನ್ಸಿಂಗ್ ಟೀಮ್ ಆಗಿ. ಹಾಗಾಗಿ ಅವ್ರು ಇವಾಗ 3ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ಇವತ್ತು ಗೆದ್ರೆ ಪ್ಲೇ ಆಫ್ಗೂ ಕನ್ಫರ್ಮ್ ಆಗುತ್ತೆ ಆಲ್ಮೋಸ್ಟ್ RCB. ಯಾಕಂದ್ರೆ 16 ಅಂಕ ತೆಗೆದಾದ್ಮೇಲೆ ಇನ್ಯಾರು, ಯಾಕಂದ್ರೆ ಆಲ್ರೆಡಿ 3 ಟೀಮ್ಗಳು ಔಟ್ ಆಗಿರೋದ್ರಿಂದ ಸೀಸನ್ ಇಂದ ಇನ್ನು ಉಳಿದಂತ 7 ಟೀಮ್ಗಳ ಮಧ್ಯೆ ಪೈಪೋಟಿ ಬೀಳುತ್ತೆ. ಹಾಗಾಗಿ ಇವತ್ತೇನಾದ್ರು 16 ಅಂಕ ಒಳ್ಳೆ ರನ್ ರೇಟ್ ಇಂದ ಬಂದ್ರೆ RCB ಪ್ಲೇ ಆಫ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ಬಿಡುತ್ತೆ. ಬಟ್ CSK ಇವತ್ತೇನಾದ್ರು ಗೆದ್ರು ಕೂಡ ಅವ್ರಿಗೇನು ಲಾಭ ಏನಿಲ್ಲ, ಯಾಕಂದ್ರೆ ಅವ್ರು ಲಾಸ್ಟ್ ಪೊಸಿಷನ್ ಅಲ್ಲೇ ಇರ್ತಾರೆ ಇವತ್ತು ಕೂಡ, ಅವ್ರೇನು ಮೇಲೆ ಪೊಸಿಷನ್ ಬರೋದಿಲ್ಲ. ಸನ್ ರೈಸರ್ಸ್, ರಾಜಸ್ಥಾನ ಹೋಲಿಸಿದ್ರೆ ಅವ್ರ ರನ್ ರೇಟ್ ಅಲ್ಲಿ ತುಂಬಾ ಕಡಿಮೆ ಇದ್ದಾರೆ ಚೆನ್ನೈ. ಸೊ ಹಾಗಾಗಿ ಇವತ್ತು ಅವ್ರು ಗೆದ್ರು ಕೂಡ ಏನ್ ಲಾಭ ಏನಿಲ್ಲ, ಬಟ್ ಸೋತ್ರು ಕೂಡ ಅವ್ರಿಗೆ ಮತ್ತೊಂದು ಸೋಲ್ ಅಷ್ಟೇ ಆಗುತ್ತೆ. ಹಾಗಾಗಿ ಅವ್ರಿಗೆ ಆತ್ಮವಿಶ್ವಾಸ ಕೂಡ ತಂದ್ಕೊಡಲ್ಲ, ನಾವು ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಪ್ಲೇ ಆಫ್ ಹೋಗ್ತೀವಿ ಅಂತ. ಬಟ್ ಇವತ್ತೇನು ಅಂತ CSKಗೆ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಇವತ್ತಿನ ಮ್ಯಾಚ್. ಜಸ್ಟ್ ಅಭಿಮಾನಿಗಳಿಗೆ ಒಂದು ರಸದೌತಣ ಸಿಗುತ್ತೆ. ಒನ್ ಸೈಡ್ ಮ್ಯಾಚ್ ಅಂತೂ ಆಗಕ್ ಸಾಧ್ಯನೇ ಇಲ್ಲ ಇವತ್ತು, ಯಾಕಂದ್ರೆ ಪಿಚ್ ಆ ತರ ಇದಾಗ್ತಾ ಇರುತ್ತೆ. 2 ಟೀಮ್ಗಳಿಗೆ ಒಳ್ಳೆ ಅವಕಾಶ ಕೊಡುತ್ತೆ. ಹಾಗಾಗಿನೇ ಚಿನ್ನಸ್ವಾಮಿಯಲ್ಲಿ ಇವತ್ತು 100% ಹೇಳ್ತೀನಿ ಒಳ್ಳೆ ಮ್ಯಾಚ್ ಕಂಡುಬರುತ್ತೆ. ಎಸ್ ಸರ್, ಎಸ್. ಇನ್ನು ಪಾಟೀಲ್ ಸರ್, ಇವತ್ತು ಟಾಸ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಅಂತ, ಜೊತೆ ಗೆದ್ರೆ ಏನನ್ನು ಚೂಸ್ ಮಾಡ್ಕೊಳ್ಳೋದು ಬೆಟರ್? ಒಂದು ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ, ಈಗ ಟಾಸ್ ವಿನ್ ಮ್ಯಾಚಸ್ ಅನ್ನೋ ಥರ ಆಗಿಬಿಟ್ಟಿದೆ ಬೆಂಗಳೂರು ಸ್ಥಿತಿ. ಯಾಕಂದರೆ ಮಳೆ ಆಗಿದೆ, ಪಿಚ್ ಒದ್ದೆ ಆಗಿದೆ, ಪಿಚ್ ಸ್ಲೋ ಅಂತೂ ಖಂಡಿತವಾಗ್ಲೂ ಆಗಿರುತ್ತೆ. ಮೊದಲು ಬ್ಯಾಟ್ ಮಾಡಿದವ್ರಿಗೆ ಅಷ್ಟು ಸುಲಭವಾಗಿ ಬ್ಯಾಟ್ಗೆ ಬಾಲ್ ಬರಲ್ಲ, ಎಜ್ಜಸ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ವೇಗದ ಬೌಲರ್ಗಳಂತೂ ಪಾರಪತ್ಯವನ್ನು ಮೆರೀತಾರೆ ಇವತ್ತು. ನನಗನ್ನಿಸಿದ ಮಟ್ಟಿಗೆ ಟಾಸ್ ಗೆದ್ದರೆ 80% ಮ್ಯಾಚ್ ಗೆದ್ದಂಗೆ. ನಮಗೆ ಇನ್ನೊಂದೇನು ಪ್ರಾಬ್ಲಮ್ಮು ಅಂತಂದರೆ, ಈ ತವರ ನೆಲದಲ್ಲಿ ನಾವು ಟಾಸೇ ಗೆಲ್ತಾ ಇಲ್ಲ. ಅದು ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಟಾಸ್ದಂತೂ ನಮಗೆ ಈ ಸರಿ ಲಕ್ಕೇ ಇಲ್ಲ ಬಿಡಿ. ಒಂದು ಟಾಸ್ ದಯವಿಟ್ಟು ಗೆಲ್ಲಿ. ಇಲ್ಲ ಟಾಸ್ ಹೋದರೂ ಕೂಡ ಆರಂಭಿಕ ಜೋಡಿ ಬಿಗ್ ಹಿಟ್ಗಳು ಬೇಕಾಗಿಲ್ಲ. ಸಾಲ್ಟ್ ಒಂದು ಸ್ವಲ್ಪ ಒಂದು 4-5 ಓವರ್ಗಳನ್ನು ನೋಡ್ಕೊಂಡು ಆಡಿ ಒಂದು 5 ಓವರ್ 30 ಆದರೂ ಪರವಾಗಿಲ್ಲ. ಅದಾದ ನಂತರ ಹೊಡಿಬಡಿ ಆಟಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು. ಆರಂಭದಲ್ಲಿ ಏನಾದರೂ ಹೊಡಿಬಡಿ ಆಟಕ್ಕೆ ಹೋಗಿ ಒಂದು 2 ವಿಕೆಟ್ ಹೋದರೆ ಈ ಪಿಚ್ಚಲ್ಲಿ ಕಮ್ಬ್ಯಾಕ್ ಆಗೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಮಳೆ ಬಂದಿದೆ. ಮಳೆ ಇಲ್ದಾಗ ಬೆಂಗಳೂರು ಪಿಚ್ ಹೇಗೆ ಅಂತಂದ್ರೆ 200+ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮಳೆ ಬಿದ್ದಾಗ ಈ ಪಿಚ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ, ತುಂಬ ಸ್ಲೋ ಆಗುತ್ತೆ, ರನ್ಗಳೇ ಬರೋದಿಲ್ಲ. ಮೊದಲು ಬ್ಯಾಟ್ ಮಾಡಿದವ್ರಿಗೆ 140 ದಾಟೋದು ತುಂಬ ಕಷ್ಟ ಆಗಿಬಿಡುತ್ತೆ. ಟಾಸ್ ಗೆಲ್ಲಬೇಕು, ಅದರ ಜೊತೆಗೆ ಅಕಸ್ಮಾತಾಗಿ ಟಾಸ್ ಹೋದರೆ 160-170 ಟಾರ್ಗೆಟ್ ಖಂಡಿತವಾಗ್ಲೂ ಬೇಕೇ ಬೇಕು. ಓಕೆ, ಇನ್ನು ಮುಕುಂದ್ ಸರ್, ಇವತ್ತು ನಮ್ಮ RCB ಟೀಮಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂತ ನಿಮಗೆ ಅನ್ಸುತ್ತಾ, ಹೇಗೆ?
ಏನು ಅಂತ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಇವಾಗೇನು RCB ಟೀಮ್ ಪ್ರೆಷರ್ ಅಲ್ಲೇನು ಇಲ್ಲ, ಬದಲಾವಣೆ ಮಾಡ್ಲೇಬೇಕು, ಹೊಸಬ್ರನ್ನ ಇದು ಮಾಡ್ಲೇಬೇಕು ಅಂತ ಆಲ್ರೆಡಿ ವಿನ್ನಿಂಗ್ ಇದ್ರಲ್ಲೇ ಸ್ಟ್ರೀಕ್ ಅಲ್ಲೇ ಇದೆ RCB. ಸೊ ಬದಲಾವಣೆ ಏನು ಬೇಕಾಗಿಲ್ಲ. ಅಂತ ಬದಲಾವಣೆ ಏನಾದ್ರು ಮಾಡೋದಾಗಿದ್ರೆ ಸೂರ್ಯ ಶರ್ಮಾ ಇದ್ರಲ್ಲಿ ಮತ್ತೆ ವಾಪಸ್ ತಗೊಂಡ್ಬರೋ ಚಾನ್ಸಸ್ ಏನಾದ್ರು ನೋಡ್ಬೇಕಾ ಅಂತ ಅನ್ಸುತ್ತೆ. ಇನ್ನು ಉಳಿದಂತ ಇದ್ರಲ್ಲಿ ಬೌಲಿಂಗ್ ಯೂನಿಟ್ ಕೂಡ ಚೆನ್ನಾಗಿರೋದ್ರಿಂದ RCB ಇದ್ರಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮಾಡ್ಕೊಂಡ್ರೆ CSK ಟೀಮ್ ಅವ್ರು ಮಾಡ್ಕೊಂಡೇ ಬರ್ಬೇಕು ಇವತ್ತಷ್ಟೇ. ಎಸ್ ಸರ್. CSK ಮಾಡ್ಕೊಂಡ್ರೆ ಎಲ್ಲರನ್ನು ಬದಲಾವಣೆ ಮಾಡ್ಕೋಬೇಕು ಸರ್ ಇವರು. ಇದಾರೆ ಮಸ್ತಾಗಿದ್ದಾರೆ, ಅವ್ರ ಟೀಮಲ್ಲಿ ಆರಾಮಾಗಿ ಕರ್ಕೊಂಡ್ ಬರ್ಬೋದು. ಎಸ್, ಇನ್ನು ನಾವು ಸ್ಟಾರ್ಟಿಂಗಲ್ಲೇ ಡಿಸ್ಕಷನಲ್ಲಿ ಬಹಳಷ್ಟು ಸಲ ಮಾತಾಡಿದ್ವಿ ಕೂಡ, ಈ ಮುಂಬೈ ಟೀಮೇ ಹಾಗೆ ಸ್ಟಾರ್ಟಿಂಗಲ್ಲೆಲ್ಲ ಸೋಲ್ತಾ ಬರ್ತಾರೆ ಬಟ್ ಒಂದ್ಸಲ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಅವರೇ ಟಾಪಲ್ಲಿರುವಂಥದ್ದು. ಸೊ ನಮ್ಮ RCB ತಂಡಕ್ಕೆ ಇವರೊಂದು ಟಫ್ ಫೈಟ್ ಮುಂದೆ ಕೊಡ್ತಾರೆ ಅಂತ ನಿಮಗೆ ಅನ್ಸುತ್ತಾ ಮುಕುಲ್ ಸರ್? ಇದು ಖಂಡಿತವಾಗ್ಲು ಕೊಟ್ಟೆ ಕೊಡ್ತಾರ. ಯಾಕಂದ್ರೆ ಮುಂಬೈ ಬಗ್ಗೆ ನಾವು ಹೇಳೋದಾಗಿದ್ರೆ ಅವರು ಇವಾಗಿನ ಈ ಸೀಸನ್ ಅಲ್ಲಿ ನನ್ಗನ್ನಿಸ್ತಾ ಇದೆ ಮೇ ಬಿ ಫೈನಲ್ಗೂ ಮುಂಬೈ ಆಮೇಲೆ RCB ಹೋಗ್ತಾರ ಅನಿಸ್ತಾ ಇದೆ. ಆ ತರ ಇದಾರೆ, ಬಿಗ್ಗೆಸ್ಟ್ ಫೈನಲ್ ಆಗುತ್ತೆ. ಬಟ್ ಇವತ್ನ CSKಗೆ ಮುಗೀತು. ನಾನು ಸೀಸನ್ಗಿಂತ ಮುಂಚೆ ಎಕ್ಸ್ಪೆಕ್ಟ್ ಮಾಡಿದ್ದು ಟಾಪ್ 3 ಅಂತ ಕಾಣಿಸ್ತು. ಏನು RCB, ಮುಂಬೈ ಆಮೇಲೆ CSK ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲೇ ಆಫ್ ಮ್ಯಾಚ್ಗಳು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು CSK ಇಲ್ಲ. ಬಟ್ ಉಳಿದಂತ ಈ 2 ಟೀಮ್ಗಳ ಬಗ್ಗೆ ನಾವು ಮಾತಾಡೋದಾದ್ರೆ RCBಗೆ ಮುಂದಿನ ದಿನಗಳಲ್ಲಿ ಕಷ್ಟ ಇದ್ದೇ ಇದೆ. ಯಾಕಂದ್ರೆ ಮುಂಬೈ ಆಲ್ರೆಡಿ ಎಲ್ಲ ಅವರು ಕೂಡ ಬ್ಯಾಲೆನ್ಸಿಂಗ್ ಟೀಮ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನೆಕ್ಸ್ಟ್ ಇದರಲ್ಲಿ ಒಳ್ಳೊಳ್ಳೆ ಮ್ಯಾಚ್ಗಳನ್ನ ನೋಡ್ತೀವಿ ಈ ಸೀಸನ್ ಅಲ್ಲಿ. ಎಸ್ಪೆಷಲಿ RCB ಮೇಲೆ ಮುಂಬೈ ಮತ್ತೆ ಬಂದೇ ಬರ್ತಾರೆ. ಅವ್ರಿಗೆ ಗೊತ್ತು ಈ ಸೀಸನ್ ಅಲ್ಲಿ ಏನಾಗಿದೆ ಇವರಿಬ್ಬರ ಮಧ್ಯೆ ಅಂತ. ನೋಡೋಣ, ನೆಕ್ಸ್ಟ್ ಪ್ಲೇ ಆಫ್ ಮ್ಯಾಚ್ ಗಳಲ್ಲಿ ಇವರಿಬ್ರು ಮುಖಾಮುಖಿ ಆದ್ರೆ ಖಂಡಿತ ಒಂದು ಮಜಕರವಾದಂತ ಮ್ಯಾಚ್ ಅನ್ನ ನೋಡ್ಬೋದು. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮುಕುಂದ್ ಸರ್, ಹಾಗೆ ಪಾಟೀಲ್ ಸರ್. ಥ್ಯಾಂಕ್ ಯು ಮೇಡಮ್. ಎಸ್, ವೀಕ್ಷಕರೇ, ಇವತ್ತು ನಮ್ಮ RCB ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ ಆಗ್ತಿದ್ದಾರೆ. RCB ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.